ನಾನು ಆ್ಯಕ್ಚುಲಿ ಉಂಟಲ್ಲ ಈ ಪೆಸರಟ್ಟು ಅಂತ ಹೇಳ್ತಾರಲ್ಲ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನಾನು ಇಷ್ಟವರೆಗೆ ಸಹ ತಿನ್ನಲಿಲ್ಲ. ಇದು ಆಂಧ್ರ ಫೇಮಸ್ ಫುಡ್ ಆಯಿತಾ. ಸೊ ನಾನು ಸಹ ಒಂದ್ಸಲ ಟ್ರೈ ಮಾಡುವ ಅಂತ ಇಲ್ಲಿ 1 ಕಪ್ಪಷ್ಟು ಹೆಸರು ಕಾಳಿಗೆ 1/4 ಕಪ್ಪಷ್ಟು ಅಕ್ಕಿ ಹಾಕಿಕೊಳ್ತಾ ಇದ್ದೇನೆ. ಸೊ ಇದನ್ನು ಫಸ್ಟಿಗೆ ಚಂದ ವಾಶ್ ಮಾಡಿಕೊಳ್ಬೇಕು. ಒಂದು 2 ರಿಂದ 3 ಸಲ ಚಂದ ವಾಶ್ ಮಾಡಿ ಉಂಟಲ್ಲ, ಸೊ ರಾತ್ರಿ ನೆನೆಸಿಟ್ಕೊಂಡ್ರೆ ಸಾಕಾಗ್ತದೆ. ಕ್ವಾಂಟಿಟಿ ನಿಮಗೆ ಮನೇಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಯಿತಾ. ಜಾಸ್ತಿ ಹಾಕೋದಾದರೆ ಹಾಕಿಕೊಳ್ಬೋದು. ನಾನಂದರೆ ಫಸ್ಟ್ ಟ್ರೈ ಮಾಡುವಂತ, ನಾನು ಇಷ್ಟವರೆಗೆ ತಿನ್ನಲಿಲ್ಲ, ಅದಕ್ಕೋಸ್ಕರ ಇದು ಟೇಸ್ಟ್ ಸಹ ಹೇಗಾಗ್ತದೆ ಅಂತ ಗೊತ್ತಿರಲಿಲ್ಲ. ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ 2 ಹಸಿಮೆಣಸು, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಚಿಟಿಗೆ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಕಡಿದುಕೊಳ್ಳೋದು. ಹಿಟ್ಟು ದಪ್ಪ ಆದರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ಇದನ್ನು ದೋಸೆ ಕಾವಲಿಗೆ ಹೊಯ್ದುಕೊಂಡು ತಿಂತಾ ಇರುವುದಷ್ಟೇ. ಸೊ ಇದಕ್ಕೆ ಕೆಲವರು ಮೇಲೆ ನೀರುಳ್ಳಿ ಅದೆಲ್ಲ ಹಾಕ್ತಾರೆ. ಸೊ ನಾನು ಪ್ಲೈನ್ ಆಗಿ ಮಾಡಿದ್ದೆ. ನನಗಂತೂ ತುಂಬ ಇಷ್ಟ ಆಯಿತು. ಹೆಲ್ದಿ ಕೂಡ. ಹೆಸರು ಕಾಳು ಈ ದೋಸೆ ರೂಪದಲ್ಲಿ ತಿಂದರೆ ಉಂಟಲ್ಲ, ಹೆಲ್ತಿಗೆ ಕೂಡ ತುಂಬ ಬೆನಿಫಿಟ್ ಇದೆ. ನಮ್ಮ ಮಂಗಳೂರು ಸೈಡು ಇದು ಹೆಚ್ಚಿನವರು ಮಾಡೋದಿಲ್ಲ, ಅಂದರೆ ಅಷ್ಟು ಫೇಮಸ್ ತಿಂಡಿ ಅಲ್ಲ ಅಂತ ಹೇಳ್ಬೋದು. ಬಟ್ ಬ್ಯಾಂಗ್ಳೂರು ಆಂಧ್ರ ಸೈಡ್ ಅಂತೂ ತುಂಬಾ ಮಾಡಿ ತಿಂತಾರೆ. ಸೊ ನಾನು ಸಹ ಯಾಕೆ ಒಂದ್ಸಲ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ. ಬಟ್ ಟ್ರಸ್ಟ್ ಮೀ, ದಿಸ್ ಇಸ್ ವೆರಿ ಟೇಸ್ಟಿ. ಸೊ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತೇ ಇದ್ದೇ ಇರ್ತದೆ. ಯಾರಿಗೆಲ್ಲ ಈ ರೆಸಿಪಿ ಗೊತ್ತಿಲ್ಲ ಅವರು ಈ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ನಾವು ಬೆಳಿಗ್ಗೆ ಹೆಲ್ದಿ ಫುಡ್ ತಿಂದರೆ ಫುಲ್ ಡೇ ಆಕ್ಟಿವ್ ಆಗಿರ್ತೇವೆ. ಏನು ಹೇಳ್ತೀರಾ ನೀವು?